ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Dear trainees, welcomes you all for today online classes. In the last class, we discussed about hydraulic cylinder. Today, we will discuss another new topic is hydromotors. That means rotary actuators. ಇಂದಿನ ತರಗತಿಯಲ್ಲಿ ನಾವು ಹೈಡ್ರಾಲಿಕ್ ಪಂಪ್ಸ್ ಅನ್ನು ನೋಡಿದ್ವಿ, ಹೈಡ್ರಾಲಿಕ್ ಸಿಲಿಂಡರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ತರಗತಿಯಲ್ಲಿ ನಾವು ಹೈಡ್ರೋಮೋಟಾರ್ಸ್ ಅಂದ್ರೆ ರೋಟರಿ ಆಕ್ಚುಯೇಟರ್ಸ್, ಈ ಮೋಟಾರ್ ಬಗ್ಗೆ, ಹೈಡ್ರೋಮೋಟಾರ್ ಬಗ್ಗೆ ಈ ತರಗತಿಯಲ್ಲಿ ನಾವು ಮುಖ್ಯವಾಗಿ ಅಟ್ ದಿ ಎಂಡ್ ಆಫ್ ದಿಸ್ ಲೆಸನ್ ಏನನ್ನ ನಾವು ಕಲ್ತ್ಕೊಳ್ಬೇಕು, ತಿಳ್ಕೊಳ್ಬೇಕು ಅಂದ್ರೆ state the principle of working of hydromotor and state various types of hydromotors, specifications of hydromotor and calculate the efficiency of hydromotor. ಇವು 4 ಅಂಶಗಳ ಜೊತೆಗೆ ಹೈಡ್ರೋಮೋಟರ್ಸ್ ನ ಪಾರ್ಟ್ಸ್ ಗಳನ್ನು ನಾವು ತಿಳ್ಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಹೈಡ್ರೋಮೋಟಾರ್ಸ್. ಹೈಡ್ರೋಮೋಟಾರ್ಸ್ ಅಂದ್ರೆ ಏನು? ಹೈಡ್ರೋಮೋಟರ್ಸ್ಗೆ ಮತ್ತೊಂದು ಹೆಸರು ರೋಟರಿ ಆಕ್ಚುವೇಟರ್ಸ್ ಅಂತ ಕೂಡ ನಾವು ಕರಿತೀವಿ. ಈ ಹಿಂದೆ ನಾವು ಅಲ್ಲೇ ಪಂಪ್ಸ್ ಅನ್ನು ನೋಡಿದೀವಿ, ಹೈಡ್ರಾಲಿಕ್ ಪಂಪ್ಸ್ ಅನ್ನ ನೋಡಿದೀವಿ. ಅದೇ ರೀತಿ ಹೈಡ್ರೋ ಮೋಟಾರ್ಸ್ ಅಂದ್ರೆ ರೋಟರಿ ಆಕ್ಚುವೇಟರ್ಸ್ ಅಂತ ಕರೀತಾರೆ. ಸೊ ಹೈಡ್ರಾಲಿಕ್ ಮೋಟರ್ಸ್ ಆರ್ ಎ ರೋಟರಿ ಆಕ್ಚುವೇಟರ್ಸ್ ದಟ್ ಕನ್ವೆ ಹೈಡ್ರಾಲಿಕ್ ಆರ್ ಫ್ಲೂಯಿಡ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಪವರ್. ಹೈಡ್ರೋ ಮೋಟಾರ್ಸ್ ಅಂದ್ರೆ ರೋಟರಿ ಆಕ್ಚುವೇಟರ್ಸ್ ಅಂತ ಕರಿತೀವಿ. ಇದು ಟು ಕನ್ವೆ ದ ಹೈಡ್ರಾಲಿಕ್, ದಟ್ ಮೀನ್ಸ್ ಫ್ಲೂಯಿಡ್ ಎನರ್ಜಿ. ಹೈಡ್ರಾಲಿಕ್ ಅಂದ್ರೆ ಫ್ಲೂಯಿಡ್ ಎನರ್ಜಿ. ಆ ಫ್ಲೂಯಿಡ್ ಎನರ್ಜಿಯನ್ನ ಮೆಕ್ಯಾನಿಕಲ್ ಪವರ್ ಆಗಿ ಕನ್ವೆಯನ್ನ ಮಾಡುತ್ತೆ. ದಿ ವರ್ಕ್ ಇನ್ ಟ್ಯಾಂಡಮ್ ವಿತ್ ಹೈಡ್ರಾಲಿಕ್ ಪಂಪ್. ಈ ಹೈಡ್ರಾಲಿಕ್ ಮೋಟರ್ಸ್ ಹೈಡ್ರಾಲಿಕ್ ಪಂಪ್ ಜೊತೆಯಾಗಿ ವರ್ಕ್ ಮಾಡ್ತಕ್ಕಂಥದ್ದು, ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಪವರ್ ಇಂಟು ಫ್ಲೂಯಿಡ್ ಆರ್ ಹೈಡ್ರಾಲಿಕ್ ಪವರ್. ಈ ಹೈಡ್ರೋಮೋಟರ್ ಮತ್ತೆ ಹೈಡ್ರಾಲಿಕ್ ಪಂಪು ಸೊ ಬೋತ್ ಇನ್ ವರ್ಕ್ ಆಸ್ ಎ ಟ್ಯಾಂಡಮ್, ಜೊತೆಯಲ್ಲಿ ವರ್ಕ್ ಮಾಡುತ್ತೆ. ಇದ್ರ ಕೆಲಸವೇನು? ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಪವರ್ ಇಂಟು ಫ್ಲೂಯಿಡ್. ಮೆಕ್ಯಾನಿಕಲ್ ಯಾಂತ್ರಿಕ ಶಕ್ತಿಯನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡುತ್ತೆ? ಫ್ಲೂಯಿಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಅಥವಾ ಹೈಡ್ರಾಲಿಕ್ ಪವರ್ ಆಗಿ. ಹೈಡ್ರಾಲಿಕ್ ಪವರ್ ಅಂದ್ರೆ ಇಲ್ಲಿ ಫ್ಲೂಯಿಡ್ ಎನರ್ಜಿ, ಹೈಡ್ರಾಲಿಕ್ ಅಂದ್ರೆ ಫ್ಲೂಯಿಡ್ ಎನರ್ಜಿ, ಫ್ಲೂಯಿಡ್ ಪವರ್ ಆಗಿ it converts mechanical power into fluid ಅಥವಾ hydraulic power ಅಂತ ಕರಿತೀವಿ. that is called hydromotor or rotary actuators ಅಂತ ನಾವು ಕರಿತೀವಿ. This rotary actuator used in hydraulic is also called as hydraulic motors. Rotary actuators ನೇ ನಾವು hydraulic motors ಅಂತ ಕರಿತೀವಿ. It is very useful when rotary motions is required. ಎಲ್ಲಿ ನಮಗೆ ರೋಟರಿ ಮೋಷನ್ಸ್ ಬೇಕಾಗಿರುತ್ತೋ ಅಲ್ಲಿ ಇದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುತ್ತೆ. ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ದಿ ಲೀನಿಯರ್ ಆಕ್ಚುಯೇಟರ್ಸ್. ಲೀನಿಯರ್ ಆಕ್ಚುಯೇಟರ್ಸ್ ಯಾವ ರೀತಿ ವರ್ಕ್ ಮಾಡುತ್ತೋ ಅದೇ ರೀತಿ ಈ ಹೈಡ್ರೋಮೋಟರ್ಸ್ ಕೂಡ, ರೋಟರಿ ಆಕ್ಚುಯೇಟರ್ಸ್ ಕೂಡ ವರ್ಕ್ ಆಗ್ತಕ್ಕಂಥದ್ದು. ದಿಸ್ ಆಲ್ಸೋ ಕ್ಯಾನ್ ಬಿ ಕಂಟ್ರೋಲ್ಡ್ ಇನ್ ಟರ್ಮ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್, ಡೈರೆಕ್ಷನ್ಸ್ ಆಫ್ ರೊಟೇಷನ್ಸ್, ಪ್ರೆಷರ್ ಆರ್ ಟಾರ್ಕ್ ರಿಕ್ವೈರ್ಮೆಂಟ್. ಇದನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅಂತ ಅಂದ್ರೆ ಅದರಲ್ಲಿ ಯಾವ್ಯಾವ್ದು ಸೇರ್ಕೊಂಡಿರ್ತದೆ ಅಂದ್ರೆ ಸ್ಥಳಾಂತರ, ಡಿಸ್ಪ್ಲೇಸ್ಮೆಂಟ್, ಡೈರೆಕ್ಷನ್ಸ್ ಆಫ್ ರೊಟೇಷನ್ಸ್ ಅಂದ್ರೆ ತಿರುಗುವಿಕೆಯ ದಿಕ್ಕು ಅಂತ ನಾವು ಕರಿತೀವಿ, ಪ್ರೆಷರ್ ಒತ್ತಡ ಅಥವಾ ಟಾರ್ಕ್ ಅವಶ್ಯಕತೆಯ ದೃಷ್ಟಿಯಿಂದ ಕೂಡ ಈ ರೋಟರಿ ಆಕ್ಚುಯೇಟರ್ಸ್ ಅನ್ನ ನಾವು ನಿಯಂತ್ರಿಸಬಹುದು. Nearly all elements used in linear circuit are used in rotary circuit also. ಈಗಾಗಲೇ ನಾವು ಲೀನಿಯರ್ ಆಕ್ಚುಯೇಟರ್ಸ್ ಅಲ್ಲಿ ಏನನ್ನ ನೋಡಿದೀವಿ, ಅವೆಲ್ಲ ಸರ್ಕ್ಯೂಟ್ ನಲ್ಲಿ ಏನೇನ್ ಬಳಸ್ತೀವಿ ಅವೆಲ್ಲವನ್ನ ಇಲ್ಲೂ ಕೂಡ ನಾವು ರೋಟರಿ ಸರ್ಕ್ಯೂಟ್ ನಲ್ಲಿ ಕೂಡ ಬಳಸ್ತೀವಿ. ಸಿಲಿಂಡರ್ಸ್ ಪ್ರೊವೈಡೆಡ್ ಲೀನಿಯರ್ ಮೋಷನ್. ಲೀನಿಯರ್ ಮೋಷನ್ಸ್ ನಲ್ಲಿ ಏನ್ ಸಿಲಿಂಡರ್ಸ್ ಅನ್ನು ನಾವು ಒದಗಿಸ್ತೀವೋ, ಸೊ ವೆರಾಸ್ ಹೈಡ್ರೋ ಮೋಟಾರ್ಸ್ ಪ್ರೊವೈಡ್ rotary motions.
ರೋಟರಿ ಮೋಷನ್ಸ್ ನಲ್ಲಿ ಏನ್ ಬಳಸ್ತೀವಿ ನಾವು ಹೈಡ್ರೋಮೋಟರ್ಸ್ ಅನ್ನ ಬಳಸ್ತೀವಿ. ಅಲ್ಲಿ ಸಿಲಿಂಡರ್ಸ್ ಅನ್ನ ಪ್ರೊವೈಡ್ ಮಾಡಿದ್ರೆ ಇಲ್ರಿ ಹೈಡ್ರೋಮೋಟರ್ ಅನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಲೀನಿಯರ್ ಅಲ್ಲಿ ಸಿಲಿಂಡರ್ಸ್, ರೋಟರಿ ಮೋಷನ್ಸ್ ನಲ್ಲಿ ಹೈಡ್ರೋಮೋಟರ್ಸ್. ದಿಸ್ ಇಸ್ ದಿ ಇಂಪಾರ್ಟೆಂಟ್ ಥಿಂಗ್ ಟು ನೋ. Now let us come to the what are all the various types of hydromotors. Hydromotors, there are namely, one moment. And hydromotors are classified according to the internal designs. ಯಾವ ಟೈಪ್ಸ್ ಇದೆ ಅಂತ ಹೇಳಿ ಅದರಲ್ಲಿ 3 ಟೈಪ್ಸ್, 3 ತರ ಇದೆ. ಈಗಾಗಲೇ ನೀವು ಅದನ್ನ ಪಂಪ್ ಅಲ್ಲಿ ನೋಡಿದ್ರಿ, ಗೇರ್ ಪಂಪ್, ವ್ಯಾನ್ ಪಂಪ್, ಪಿಸ್ಟನ್ ಪಂಪ್ ಅಂತ. ಸೊ ನೌ ಲೆಟ್ ಅಸ್ ಕಮ್ ಟು ದಿ ಗೇರ್ ಟೈಪ್, ವ್ಯಾನ್ ಟೈಪ್ ಅಂಡ್ ಪಿಸ್ಟನ್ ಟೈಪ್. 3 ತರ ಇಲ್ಲಿ ನಾವು ವರ್ಗೀಕರಣವನ್ನು ನಾವು ಮಾಡ್ತೀವಿ. ಒಂದು ಗೇರ್ ಟೈಪ್, ಒಂದು ವ್ಯಾನ್ ಟೈಪ್, ಮತ್ತೊಂದು ಪಿಸ್ಟನ್ ಟೈಪ್. All these types have the common principle of ಈ 3 ಹೈಡ್ರೋಮೋಟರ್ಸ್ ಏನಿದೆ, ಪ್ರಿನ್ಸಿಪಲ್ ಒಂದೇ ಕಾಮನ್ ಪ್ರಿನ್ಸಿಪಲ್ ಮೇಲೆ 3 ಕೂಡ ವರ್ಕ್ ಆಗ್ತಕ್ಕಂಥದ್ದು. ಸೊ ಆಪರೇಷನ್ ಆಫ್ ಹೈಡ್ರಾಲಿಕ್ ಮೋಟಾರ್ ಈಸ್ ಅಪೋಸಿಟ್ ಟು ದಟ್ ಆಫ್ ಹೈಡ್ರಾಲಿಕ್ ಪಂಪ್. ಈ ಹೈಡ್ರಾಲಿಕ್ ಮೋಟಾರ್ ಆಪರೇಷನ್ಸ್ ಏನಿದೆ ಇದಕ್ಕೆ ಯಾವುದಕ್ಕೆ ಆಪೋಸಿಟ್ ಆಗಿರುತ್ತೆ ಅಂತ ಅಂದ್ರೆ ಹೈಡ್ರಾಲಿಕ್ ಪಂಪ್ಗೆ ವಿರುದ್ಧವಾಗಿ ಇದು ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ಸೊ ಇಲ್ಲಿ ನಿಮಗೆ ಚಿತ್ರದಲ್ಲಿ ಕೊಟ್ಟಿದ್ದೀವಿ ದ ವರ್ಕಿಂಗ್ ಪ್ರಿನ್ಸಿಪಲ್ ಸೋನ್ ವಿತ್ ದ ಸಿಂಪಲ್ ಲೈನ್ ಡಯಾಗ್ರಾಮ್ ಆಫ್ ಹೈಡ್ರೋಮೋಟರ್ಸ್. ಇಲ್ಲಿ 3 ಮೋಟಾರ್ ಹೇಳಿದೆ, ಒಂದು ಗೇರ್ ಮೋಟಾರ್, ಒಂದು ವ್ಯಾನ್ ಮೋಟಾರ್, ಒಂದು ಪಿಸ್ಟನ್ ಮೋಟಾರ್. ಸೊ ದಿಸ್ ಇಸ್ ಗೇರ್ ಮೋಟಾರ್. ಸೊ ಈ ಮೇಲ್ಗಡೆ ಇರತಕ್ಕಂತ ಮೈನ್ ಸ್ಪರ್ ಗೇರ್ ತರ ಇದೆಯಲ್ಲ, ಈ ಸ್ಪರ್ ಗೇರ್ ಸಾಫ್ಟ್ ಗೆ ಕನೆಕ್ಟ್ ಆಗಿರುತ್ತೆ. ಇದು ರೊಟೇಟ್ ಆಗಿದಾಗ ಇದು ತಿರುಗುತ್ತೆ. ಸೊ ಆಯಿಲ್ ಕೆನ್ ಬಿ ಇನ್ಲೆಟ್ ಅಲ್ಲಿ ಹೋಗುತ್ತೆ, ಔಟ್ಲೆಟ್ ಅಲ್ಲಿ ಎಕ್ಸಿಟ್ ಆಗುತ್ತೆ. ಇನ್ ದ ಸೇಮ್ ವೇ ಹ್ಯಾಂಡ್ ಮೋಟಾರ್, ಇಲ್ಲಿ ವ್ಯಾನ್ಸ್ ಅನ್ನ ಯೂಸ್ ಮಾಡ್ತಾನೆ, ಅಲ್ಲಿ ಗ್ರೂವ್ಸ್ ಇರುತ್ತೆ, ಚೇಂಬರ್ಸ್ ಅನ್ನ ಕೊಟ್ಟಿರ್ತಾನೆ ಇಲ್ಲಿ. ಸೊ ಇನ್ ದ ಸೇಮ್ ವೇ ದಟ್ ಇಸ್ ಕಾಲ್ಡ್ ಪಿಸ್ಟನ್ ಮೋಟಾರ್ಸ್. ಇಲ್ಲಿ ಟಾರ್ಕ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫೋರ್ಸ್ ಇಂಟು ರೇಡಿಯಸ್ ಅಂತ ಕರಿತೀವಿ. ಸೊ ದಟ್ ಈಸ್ ಇನ್ ನ್ಯೂಟನ್ ಮೀಟರ್ ನಲ್ಲಿ ಇದನ್ನ ನಾವು ಹೇಳ್ತೀವಿ. ಈಗ ನಾವು ಲೆಟ್ ಅಸ್ ಕಮ್ ಟು ದ ಗೇರ್ ಟೈಪ್ ಮೋಟಾರ್ಸ್. ಗೇರ್ ಟೈಪ್ ಮೋಟಾರ್ಸ್ ನಲ್ಲಿ 2 ತರ ಬರುತ್ತೆ. ಒಂದು ಗೇರ್ ಆನ್ ಗೇರ್ ಅಂದ್ರೆ ಎಕ್ಸ್ಟರ್ನಲ್ ಗೇರ್ ಮೋಟಾರ್, ಇನ್ನೊಂದು ಗೇರ್ ಇನ್ ಗೇರ್ ಮೋಟಾರ್ ಅಂದ್ರೆ ಇಂಟರ್ನಲ್ ಗೇರ್. ಇದನ್ನ ಅಲ್ಲಿ ನೋಡಿದೀವಿ, ಎಕ್ಸ್ಟರ್ನಲ್ ಗೇರ್ ಪಂಪ್, ಇಂಟರ್ನಲ್ ಗೇರ್ ಪಂಪ್ ಅಂತ ನೀವು ಪಂಪ್ ನಲ್ಲಿ ನೋಡಿದಿರಿ. ಸೊ ದ ಆಪರೇಷನ್ ಈಸ್ ಸೇಮ್, ದಟ್ ಆಸ್ ಅಪೋಸಿಟ್ ಟು ದಟ್ ಆಫ್ ಪಂಪ್ಸ್. ಹೈಡ್ರಾಲಿಕ್ ಪಂಪ್ಸ್ ಗೆ ಆಪೋಸಿಟ್ ಆಗಿದ್ದು ವರ್ಕ್ ಮಾಡ್ತಕ್ಕಂಥದ್ದು ಗೇರ್ ಆನ್ ಗೇರ್ ಮೋಟಾರ್ಸ್. ದಿಸ್ ಇಸ್ ಗೇರ್ ಆನ್ ಗೇರ್ ಮೋಟಾರ್ಸ್. ನೋಡಿ ಇಲ್ಲಿ ಗೇರ್ ಆನ್ ಗೇರ್ ಮೋಟಾರ್ ಇದೆ. ಸೊ ಇಲ್ಲಿ ನಿಮ್ಗೆ ನಂಬರ್ 1 ಅಂತ ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಮಕ್ಕಳೇ. ದಿಸ್ 2 teeth ಆರ್ ಸಬ್ಜೆಕ್ಟ್ ಟು ದ ಹೈ ಪ್ರೆಷರ್ ಅಂಡ್ ಟೆಂಡ್ ಟು ರೊಟೇಟ್ ಗೇರ್ಸ್ ಇನ್ ಡೈರೆಕ್ಷನ್ ಆಫ್ ಆರೋಸ್. ಈ 2 ಟೀತ್ ಅನ್ನ ತೋರಿಸಿದಾನಲ್ಲ ಇಲ್ಲಿ ಒಂದು ಟೀತ್, ಈ ಕಡೆ ಸೈಡ್ ಟೀತ್, ಈ ಗೇರ್ ವಿಲ್, ಈ ಗೇರ್ ವಿಲ್. ಇದು 2 ಡೈರೆಕ್ಷನ್ಸ್ ಆಫ್ ರೊಟೇಷನ್ಸ್. ಸೊ ನೆಕ್ಸ್ಟ್, ದ ಸೆಗ್ಮೆಂಟ್ ಆಫ್ 2 ಮೆಸ್ಸಿಂಗ್ ಟೀತ್ ಟೆಂಡ್ ಟು ಅಪೋಸ್ ದ ರೊಟೇಷನ್ಸ್, ಮೇಕಿಂಗ್ ನೆಟ್ ಟಾರ್ಕ್ ಅವೈಲಬಲ್ a function of one tooth. ಒಂದು ನೆಟ್ ಟಾರ್ಕ್ ಬರುತ್ತೆ, that is from the one tooth, that is called inlet side. In the exist, pressure between the teeth in this segment pushes both ways and does not affect torque as oil is carried around the outlet. ಇಲ್ಲಿ ಯಾವುದೇ ರೀತಿ ಇದನ್ನ ಕ್ರಿಯೇಟ್ ಮಾಡಲ್ಲ. ಇಲ್ಲಿ ಸೆಗ್ಮೆಂಟ್ ಟಾರ್ಕ್ ಗೆ ಯಾವುದೇ ರೀತಿ ತೊಂದರೆಯನ್ನು ಉಂಟು ಮಾಡಲ್ಲ. ಎಕ್ಸಿಟ್ ನಲ್ಲಿ ದಿಸ್ 2 teeth have only tank line pressure opposing them. ಟ್ಯಾಂಕ್ ಲೈನ್ ಪ್ರೆಷರ್ ಇದು ಅಪೋಸಿಂಗ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಲೆಟ್ ಅಸ್ ಸಿ ಇನ್ ಅನಿಮೇಷನ್ಸ್ ಲೈಕ್ ದಟ್ ದಿಸ್ ಗೇರ್ ಆನ್ ಗೇರ್ ಮೋಟಾರ್ ವರ್ಕ್ಸ್. ಗೇರ್ ಆನ್ ಗೇರ್ ಮೋಟಾರ್ ನೋಡಿ, ಇಲ್ಲಿ ಅನಿಮೇಷನ್ಸ್ ನಲ್ಲಿ ಈ ಗೇರು ತಿರುಗ್ತಾ ಇದೆ, ಈ ಡೈರೆಕ್ಷನ್ಸ್ ನಲ್ಲಿ, ಅದೇ ಡೈರೆಕ್ಷನ್ ನಲ್ಲಿ ಇದು ತಿರುಗ್ತಾ ಇದೆ. ಇಲ್ಲಿ 2 ಟೀತ್ ಸಬ್ಜೆಕ್ಟ್ ಹೈ ಪ್ರೆಷರ್ ಏನಾಗ್ತಾ ಇದೆ, ಇಲ್ಲಿ ಮೆಸ್ ಆಗ್ತಾ ಇದೆ. ಆ ಸೆಗ್ಮೆಂಟ್ ಅಲ್ಲಿ ಮೆಸ್ ಆದಾಗ 2 ಟೀತ್ ರೊಟೇಷನ್ಸ್ ಏನಾಗುತ್ತೆ, ಅಪೋಸ್ ಮಾಡುತ್ತೆ. ಸೊ ನೆಟ್ ಟಾರ್ಕ್ ಏನಾಗುತ್ತೆ, ಉತ್ಪತ್ತಿ ಆಗುತ್ತೆ. ಒಂದು ಟೀತ್ ಇಂದ ಇನ್ನೊಂದು ಟೀತ್ಗೆ ಕಾಂಟ್ಯಾಕ್ಟ್ ಆದಾಗ ನೆಟ್ ಟಾರ್ಕ್ ಉತ್ಪತ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಅದು ಎಕ್ಸಿಟ್ ಸೈಡ್ ನಲ್ಲಿ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅಲ್ಲಿ ಪ್ರೆಷರ್ ಅನ್ನ
ಕ್ರಿಯೇಟ್ ಎರಡೂ ಸೈಡ್ ಪ್ರೆಷರ್ ಕ್ರಿಯೇಟ್ ಮಾಡಿ ಎರಡು ಟೀತು ಮೆಶ್ ಆದಾಗ ಲಿಂಕ್ ಆದಾಗ ಇಟ್ ಕ್ಯಾನ್ ಎಕ್ಸಿಟ್ ಲೈಕ್ ದಟ್. ದಿಸ್ ಇಸ್ ದ ಅನಿಮೇಷನ್, ದಿಸ್ ಇಸ್ ದ ಲೈನ್ ಡಯಾಗ್ರಾಮ್ ಆಫ್ ದಿ ಗೇರ್ ಆನ್ ಗೇರ್ ಮೋಟಾರ್. ಈ ಗೇರ್ ಆನ್ ಗೇರ್ ಮೋಟಾರ್ ನಲ್ಲಿ ದಿಸ್ ಫಿಗರ್ಸ್ ಶೋಸ್ ದ ಗೇರ್ ಆನ್ ಗೇರ್ ಮೋಟಾರ್. ಆಯಿಲ್ ಎಂಟರ್ಸ್ ಇನ್ ದ ಇನ್ಲೆಟ್ ಪೋರ್ಟ್. ಇಲ್ಲಿ ಆಯಿಲ್ ಇನ್ಲೆಟ್ ಪೋರ್ಟ್ ನಲ್ಲಿ ಎಂಟರ್ ಆಗುತ್ತೆ ವಿತ್ ಪ್ರೆಷರ್. ದಿಸ್ ಆಯಿಲ್ ಪೋರ್ಸ್ ದ ಗೇರ್ಸ್ ಟು ರೊಟೇಟ್. ಈ ಆಯಿಲ್ ಪೋರ್ಸ್ ಇಂದ ಗೇರ್ ಏನಾಗುತ್ತೆ, ತಿರುಗಲಿಕ್ಕೆ ಶುರುವಾಗುತ್ತೆ. ಅಂಡ್ ದ ಆಯಿಲ್ ಫ್ಲೋ ಔಟ್ ಆಫ್ ದ ಔಟ್ಲೆಟ್. ಯಾವಾಗ ಈ ಗೇರ್ ರೊಟೇಟ್ ಆಗುತ್ತೋ ಇಲ್ಲಿ ಈ ಸೈಡ್ ನಲ್ಲಿ ಔಟ್ಲೆಟ್ ನಲ್ಲಿ ಆಯಿಲ್ ಎಕ್ಸಿಟ್ ಆಗುತ್ತೆ. ದ ಸ್ಪೀಡ್ ಆಫ್ ದ ಮೋಟಾರ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಫ್ಲೋ. ಈ ಮೋಟಾರ್ ಸ್ಪೀಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಅಂದ್ರೆ, ನಾವು ಅಮೌಂಟ್ ಆಫ್ ಫ್ಲೋ, ಎಷ್ಟು ಆಯಿಲ್ ನ ಹರಿಸ್ತಾ ಇರ್ತೀವಿ ಅಲ್ಲಿ ಪರ್ ಮಿನಿಟ್ಗೆ, ಅದರ ಆಧಾರದ ಮೇಲೆ ಅದರದ್ದು ಸ್ಪೀಡ್ ಏನಾಗುತ್ತೆ ಡಿಪೆಂಡ್ ಆಗಿದೆ. ಮತ್ತೆ ಮೋಟಾರ್ ಪ್ರೆಷರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಇಟ್ ಡಿಪೆಂಡ್ಸ್ ಆನ್ ದಿ ಟಾರ್ಕ್. ದ ಮೋಟಾರ್ ಟಾರ್ಕ್, ಅದರದ್ದು ಟಾರ್ಕ್ ಯಾವ್ದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಅಂದ್ರೆ, ಅದರ ಪ್ರೆಷರ್ ಆಫ್ ದಿ ಆಯಿಲ್ ಮೇಲೆ, ನಾಟ್ ಪ್ರೆಷರ್. ದ ಟಾರ್ಕ್ ಕ್ಯಾನ್ ಬಿ ಡಿಪೆಂಡ್ಸ್ ಆನ್ ದಿ ಪ್ರೆಷರ್ ಆಫ್ ದಿ ಆಯಿಲ್. ಸೊ ದಿಸ್ ಇಸ್ ಗೇರ್ ಆನ್ ಗೇರ್ ಮೋಟಾರ್ working. This motor has the lowest volumetric efficiency, about 70 to 80%. ಇದ್ರದ್ದು volumetric efficiency ಬಂದು 70 to 80%. 70 to 80%. ಇನ್ನು ಗೇರ್ ಆನ್ ಗೇರ್ ಮೋಟಾರ್ ನಲ್ಲಿ ಮತ್ತೊಂದು ವಿಷಯ ಇಲ್ಲಿ ನೋಡಿ, ಇದು ಗೇರ್ ಟೀತ್ಸ್ ಇದೆ. ಸೊ ದಿಸ್ ಇಸ್ ಟಾರ್ಕ್, ಫೋರ್ಸ್ ಅಟ್, ಇಲ್ಲಿ ಫೋರ್ಸ್ ಬರ್ತಕ್ಕಂಥದ್ದು ಅಟ್ ಎ ಡಿಸ್ಟೆನ್ಸ್. The pressure of oil creates the torque in the same way as that of a lever. ಇಲ್ಲಿ ನಾನು ಹೇಳಿದೆ ಟಾರ್ಕ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ, ಆಯಿಲ್ ಪ್ರೆಷರ್ ಮೇಲೆ ಟಾರ್ಕ್ ಡಿಪೆಂಡ್ ಆಗುತ್ತೆ ಅಂತ. ಪ್ರೆಷರ್ ಅದೇ ರೀತಿ ಇನ್ ದ ಸೇಮ್ ವೇ ದಟ್ ಆಫ್ ಲೆವರ್, ಲೆವರ್ ಕೂಡ ಇರುತ್ತೆ. ಲೆವರ್ ಮೇಲೂ ಕೂಡ ಟಾರ್ಕ್ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಡಿಪೆಂಡ್ಸ್ ಅಂಡ್ ಕ್ರಿಯೇಟ್. ಗೇರ್ ಆನ್ ಗೇರ್ ಮೋಟಾರ್ಸ್ ಬಗ್ಗೆ ಈಗ ತಿಳ್ಕೊಂಡ್ವಿ. ಎರಡನೇ ಟೈಪ್ ಮೋಟಾರ್ಸ್, ದಟ್ ಇಸ್ ಗೇರ್ ಇನ್ ಗೇರ್ ಮೋಟಾರ್, ಅಂದ್ರೆ ಇಂಟರ್ನಲ್ ಗೇರ್. ಅಲ್ಲಿ ಇಂಟರ್ನಲ್ ಗೇರ್ ಪಂಪ್ ಅಂತ ನಾವು ನೋಡಿದ್ವಿ. ಸೊ ದಿಸ್ ಇಸ್ ಗೇರ್ ಇನ್ ಗೇರ್ ಮೋಟಾರ್ಸ್, ಒಂದು ಲೈನ್ ಡಯಾಗ್ರಾಮ್. ದಿಸ್ ಇಸ್ ಇಂಟರ್ನಲ್ ಗೇರ್ ಮೋಟಾರ್, ಯೂಶುವಲಿ ಗೇರ್ ಟೈಪ್ ಇದು. ಸೊ ದಿಸ್ ಇಸ್ ಎ ಮೋಟಾರ್ ವಿಚ್ ಇಸ್ ವೆರಿ ಸ್ಮೂತ್ ಇನ್ ರನ್ನಿಂಗ್ ಅಂಡ್ ಕಾಂಪ್ಯಾಕ್ಟ್ ಇನ್ ಡಿಸೈನ್. ಈ ಇಂಟರ್ನಲ್ ಗೇರ್ ಮೋಟಾರ್ಸ್ ಏನಿದೆ, ಡಿಸೈನ್ ಕೂಡ ಸಿಂಪಲ್, ಮತ್ತೆ ರನ್ನಿಂಗ್ ಕೂಡ ಸ್ಮೂತ್ ಆಗಿ ಇದು ರನ್ ಆಗುತ್ತೆ. ಇನ್ ಅರ್ಲಿಯರ್ ಕ್ಲಾಸ್ ನಾವೇನ್ ಮಾಡಿದ್ವಿ, ಇಂಟರ್ನಲ್ ಗೇರ್ ಪಂಪ್ ಅಂತ ನೋಡಿದ್ವಿ. ಅಷ್ಟು ಸೇಮ್ ವೇ ಇಟ್ ವರ್ಕ್ಸ್. ಯಾವುದು ಗೇರ್ ಇನ್ ಗೇರ್ ಮೋಟಾರ್ಸ್. ನಾವು ಲೆಟ್ ಅಸ್ ಕಮ್ ಟು ದಿ ವ್ಯಾನ್ ಟೈಪ್ ಮೋಟಾರ್ಸ್ ಗೆ ಬಂದ್ರೆ, ದಿಸ್ ಇಸ್ ವ್ಯಾನ್ ಟೈಪ್ ಮೋಟಾರ್ಸ್. ದಿಸ್ ಡಿಫರ್ಸ್ ಇನ್ ದ ಡಿಸೈನ್ ವೆನ್ ಕಂಪೇರ್ಡ್ ಟು ಗೇರ್ ಮೋಟಾರ್. ಸೊ ಅಲ್ಲೇ ಬೇರೆ ತರ ಡಿಸೈನ್ಸ್ ಇದೆ. ಅಲ್ಲಿ ಗೇರ್ಸ್ ಅನ್ನ ನಾವು ನೋಡ್ತೀವಿ. ಇಲ್ಲಿ ಗೇರ್ಸ್ ಬದಲಿಗೆ ನಾವು ವ್ಯಾನ್ಸ್ ಅನ್ನ ಬಳಸ್ತೀವಿ. ದ ಸಿಂಪಲ್ ಲೈನ್ ಸ್ಕೆಚ್, ಇಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಸಿಂಪಲ್ ಲೈನ್ ಸ್ಕೆಚ್ ಫಿಗರ್. ದಿ ವ್ಯಾನ್ ಬೀಯಿಂಗ್ ಮೂವ್ಡ್ ಅಲಾಂಗ್ ವಿತ್ ದ ಸಾರ್ಟ್ ಬೈ ದ ಆಯಿಲ್ ಫ್ಲೋ. ಇಲ್ಲಿ ವ್ಯಾನ್ ಯಾವ ರೀತಿ ಮೂವಿಂಗ್ ಆಗುತ್ತೆ ಅಂದ್ರೆ, ಸಾಫ್ಟ್ ಮೂವ್ ಆದಾಗ. ಇಲ್ಲಿ ಒಂದು ಡ್ರೈವ್ ಸಾಫ್ಟ್ ಇದೆ. ಈ ಡ್ರೈವ್ ಸಾಫ್ಟ್ ರೊಟೇಟ್ ಆದ್ರೆ ಈ ವ್ಯಾನ್ಸ್ ಏನಾಗುತ್ತೆ, ಮೂವ್ ಆಗುತ್ತೆ. ನೋಡಿ, ಇಲ್ಲಿ ಸಿಸ್ಟಮ್ ಪ್ರೆಷರ್ ಇರುತ್ತೆ. ದಿಸ್ ಇಸ್ ರೋಟರ್. ಪ್ರೆಷರ್ ಆನ್ ದಿ ವ್ಯಾನ್ ಮೀನ್ಸ್ ಫೋರ್ಸ್. ನೋಡಿ, ಇಲ್ಲಿ ಈ ವ್ಯಾನ್ ಮೇಲೆ ಏನ್ ಬೀಳ್ತೋ, ಪ್ರೆಷರ್ ಬೀಳ್ತೋ. ಈ ಪ್ರೆಷರ್ ಬಿದ್ದ ತಕ್ಷಣ ಏನಾಯ್ತು, ರಿಸಲ್ಟಿಂಗ್ ದಿಸ್ ಪ್ರೆಷರ್ ಫೋರ್ಸ್ ಆನ್ ದ ವ್ಯಾನ್ ಕ್ರಿಯೇಟ್ಸ್ ಟಾರ್ಕ್ ಆನ್ ದ ಮೋಟರ್ ಸಾಫ್ಟ್. ಇಲ್ಲಿಗೆ ಪ್ರೆಷರ್ ಬಿದ್ದೇಟ್ಗೆ ಆ ಟಾರ್ಕ್ ಅನ್ನ ಕ್ರಿಯೇಟ್ ಮಾಡುತ್ತೆ. ದೆನ್ ದ ವ್ಯಾನ್ ಕ್ಯಾನ್ ಬಿ ಮೂವ್ಡ್ ಲೈಕ್ ದಟ್. ಸೊ ದಿಸ್ ಇಸ್ ವ್ಯಾನ್ ಟೈಪ್ ಮೋಟಾರ್. ಈ ವ್ಯಾನ್ ಟೈಪ್ ಮೋಟಾರ್ ನಲ್ಲಿ ನಿಮಗೆ ಮತ್ತೆ ಒಂದು ಫಿಗರ್ ಅನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದ ಪ್ರಾಮಿನಿಯಂಟ್ ಫೀಚರ್ಸ್ ಆಫ್ ದ ವ್ಯಾನ್ ಮೋಟರ್ ಇಸ್ ದ ಸ್ಲೈಡಿಂಗ್ ವ್ಯಾನ್. ವ್ಯಾನ್ ಏನಾಗುತ್ತೆ, ಒಳಗಡೆ ಸ್ಲೈಡಿಂಗ್ ಆಗೋದು. ಈಚ್ ಸಾಫ್ಟ್ ವಿಲ್ ಹ್ಯಾವ್ ಮೋರ್ ದೆನ್ ಒನ್ ವ್ಯಾನ್. ಒಂದೊಂದು ಸಾಫ್ಟ್, ಪ್ರತಿಯೊಂದು ಸಾಫ್ಟ್ ನಲ್ಲೂ ಕೂಡ ಒಂದು ವ್ಯಾನ್ ಗಿಂತ ಹೆಚ್ಚಿರುತ್ತೆ. ವಿಚ್ ಅದು ಏನಕ್ಕೆ ಕೊಟ್ಟಿರ್ತಾನೆ ಅಂದ್ರೆ, ವಿಚ್ ಎನ್ಶ್ಯೂರ್ಸ್ ದ ಕಂಟಿನ್ಯೂಸ್ ರೊಟೇಷನ್ಸ್ ಆಫ್ ದಿ ಸಾಫ್ಟ್. ಕಂಟಿನ್ಯೂಸ್ ಆಗಿ ಈ ವ್ಯಾನ್ ಸಾಫ್ಟ್ ರೊಟೇಟ್ ಆಗಲಿ ಅಂತ ಮೋರ್ ದೆನ್ ಒನ್ ವ್ಯಾನ್ಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಇದು ಆ ಒಂದು ಟೈಪ್ ಚಿತ್ರ. ದ ವ್ಯಾನ್ಸ್ ಇನ್ ದ ಸ್ಲಾಟ್ಸ್ ಎಕ್ಸ್ಟೆಂಡ್ ಔಟ್ ಬೈ ದ ಆಕ್ಷನ್ ಆಫ್ ಸೆಂಟ್ರಿಫಿಗಲ್ ಫೋರ್ಸ್ ಅಂಡ್ ಆಯಿಲ್ ಪ್ರೆಷರ್. ಯಾವ ರೀತಿ ಇದು ವರ್ಕ್ ಆಗೋದು ಅಂತ ಅಂದ್ರೆ, ಸೆಂಟ್ರಿಫಿಗಲ್ ಫೋರ್ಸ್ ಅಂತ ನಾವೇನ್ ಕರಿತೀವಿ, ಆ ಸೆಂಟ್ರಿಫಿಗಲ್ ಫೋರ್ಸ್, ಕೇಂದ್ರ ಪ್ರತಿಗ್ರಾಮಿ ಪ್ರೆಷರ್ ಮೇಲೆ, ಒತ್ತಡದ ಮೇಲೆ
ಆಯಿಲ್ ಪ್ರೆಷರ್ ಮೇಲೆ ಏನಾಗುತ್ತೆ, ಇದು ವರ್ಕ್ ಆಗುತ್ತೆ. ಯಾವುದು? ದಿಸ್ ವ್ಯಾನ್ ಟೈಪ್ ಮೋಟಾರ್ಸ್. ಈ ಒಂದು ವ್ಯಾನ್ ಟೈಪ್ ಮೋಟರ್ ಅಲ್ಲಿ ದಿಸ್ ಹ್ಯಾಸ್ ಹೈ ಸ್ಪೀಡ್ ಆಪರೇಟಿಂಗ್, ತುಂಬಾ ಜಾಸ್ತಿ ಸ್ಪೀಡ್ ನಲ್ಲಿ ಕೂಡ ನಾವೇನ್ ಮಾಡಬಹುದು, ಇದನ್ನ ನಾವು ರನ್ ಮಾಡಬಹುದು. ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಸರ್ಕ್ಯೂಟ್ ಅನ್ನ ಕೊಟ್ಟಿರೋದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ದಿಸ್ ಇಸ್ ವ್ಯಾನ್ ಟೈಪ್ ಪಂಪ್. ಇದು ಲೈಕ್ ದಟ್ ಇಲ್ಲಿ ಯಾವ ರೀತಿ ಒಂದು ಸಾಫ್ಟ್ ನಲ್ಲಿ ಅನೇಕ ವ್ಯಾನ್ಸ್ ಅನ್ನ ಕೊಟ್ಟಿರ್ತಾನೆ. ಆ ವ್ಯಾನ್ಸ್ ರೊಟೇಟ್ ಆದಾಗ ಆಯಿಲ್ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಹೈ ಸ್ಪೀಡ್ ನಲ್ಲಿ ಮಾಡಬಹುದು. ಲೈಕ್ ದಟ್ ಇಟ್ ಕ್ಯಾನ್ ವರ್ಕ್. ನಾವು ಲಾಸ್ಟ್ ಮೋಟರ್ ಮೂರನೇ ಟೈಪ್ ಪಿಸ್ಟನ್ ಮೋಟಾರ್ಸ್ ಅಂತ ಕರೀತೀವಿ. Piston motors are hydraulic motors with a high speed and displacement range that operate under maximum pressure up to 450 bar. The largest axial piston motor has a displacement of 1 liter. That means 1000 ml per revolution. And radial piston motors are available with well over 8 liter displacement. ನೋಡಿ, ಪಿಸ್ಟನ್ ಮೋಟಾರ್ಸ್ ಒಂದು ಹೈಡ್ರಾಲಿಕ್ ಮೋಟಾರ್. ಪಿಸ್ಟನ್ ಮೋಟಾರ್ಸ್ ಆರ್ ಹೈಡ್ರಾಲಿಕ್ ಮೋಟಾರ್ಸ್. ಇಲ್ಲಿ ಹೈ ಸ್ಪೀಡ್ ಡಿಸ್ಪ್ಲೇಸ್ಮೆಂಟ್ ರೇಂಜ್ ಇದೆ. ಇದು ಮ್ಯಾಕ್ಸಿಮಮ್ ಪ್ರೆಷರ್ ನಲ್ಲಿ ಅಪ್ ಟು 450 ಬಾರ್ ವರೆಗೆ ನಾವು ಇದರಲ್ಲಿ ಪ್ರೆಷರ್ ವರೆಗೆ ನಾವು ವರ್ಕ್ ಮಾಡಬಹುದು. ಆಕ್ಸಿಯಲ್ ಪಿಸ್ಟನ್ ಮೋಟಾರ್ ಆದ್ರೆ ಡಿಸ್ಪ್ಲೇಸ್ಮೆಂಟ್ ಕೆಪಾಸಿಟಿ 1 ಲೀಟರ್ ಇರುತ್ತದೆ, ಅಂದ್ರೆ 1000 ml per revolutions ಇರುತ್ತೆ. ರೇಡಿಯಲ್ ಪಿಸ್ಟನ್ ಮೋಟಾರ್ಸ್ ಆದ್ರೆ ದ ಡಿಸ್ಪ್ಲೇಸ್ಮೆಂಟ್ ಕೆಪಾಸಿಟಿ 8 ಲೀಟರ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, ಅಂದ್ರೆ 8000 ml per revolutions. ಅಂದ್ರೆ ಈ ಪಿಸ್ಟನ್ ಮೋಟಾರ್ ನಲ್ಲಿ ದಿಸ್ ಪಿಸ್ಟನ್ ಮೋಟಾರ್ ಹ್ಯಾವ್ ಎ ಹೈ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಅಂಡ್ ಇಟ್ ಈಸ್ ಫೌಂಡ್ ಇಟ್ಸ್ ಪ್ಲೇಸ್ ಇನ್ ಹೈ ಎಫಿಷಿಯನ್ಸಿ, ಫಾಸ್ಟ್ ಆಪರೇಟಿಂಗ್, ಹೈ ಪ್ರೆಷರ್ ಸರ್ಕ್ಯೂಟಿಲಿಟಿ. ನೋಡಿ, ಇಲ್ಲಿ ಜಾಸ್ತಿ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಇರೋದ್ರಿಂದ, ಇದರಲ್ಲಿ ಹೈ ಎಫಿಷಿಯನ್ಸಿ ಇರೋದ್ರಿಂದ ಫಾಸ್ಟ್ ಆಪರೇಟಿಂಗ್ ಕಂಡೀಷನ್ಸ್ ಮತ್ತೆ ಹೈ ಪ್ರೆಷರ್ ಕಂಡೀಷನ್ಸ್ ಅಲ್ಲಿ ನಾವು ಪಿಸ್ಟನ್ ಮೋಟಾರ್ಸ್ ಅನ್ನು ನಾವು ಬಳಸ್ತೀವಿ. Piston motor is totally different from the other two types in its constructions. Piston motors are of two types. Piston motor ಎರಡು ತರ ಟೈಪ್ ನಲ್ಲಿ ಸಿಗುತ್ತೆ. ಒಂದು ಆಕ್ಸಿಯಲ್ ಪಿಸ್ಟನ್ ಮೋಟಾರ್, ಇನ್ನೊಂದು ರೇಡಿಯಲ್ ಪಿಸ್ಟನ್ ಮೋಟಾರ್. ಆಕ್ಸಿಯಲ್ ಪಿಸ್ಟನ್ ಮೋಟಾರ್ 1 ಲೀಟರ್ ಪರ್ ರೆವಲ್ಯೂಷನ್ಸ್, 1000 ml per revolutions. ರೇಡಿಯಲ್ ಅಪ್ ಟು 8 ಲೀಟರ್ಸ್ ಪರ್ ರೆವಲ್ಯೂಷನ್ಸ್ ವರೆಗೆ ಡಿಸ್ಪ್ಲೇಸ್ಮೆಂಟ್ ಕೆಪಾಸಿಟಿ ಇದೆ. ಹೈ ಸ್ಪೀಡ್ ನಲ್ಲಿ ಇದನ್ನ ರನ್ ಮಾಡಬಹುದು. These motors are the most volumetric efficiency motors, rating up to 95% efficiency ವರೆಗೆ ಇದೆ. ಹಿಂದೆ ವ್ಯಾನ್ ನೋಡಿದ್ವಲ್ಲ, ಗೇರ್ ಮೋಟಾರ್ಸ್ ಅದೆಲ್ಲ ಬರೀ 75 to 80. ಸೊ ದಿಸ್ ಪಿಸ್ಟನ್ ಟೈಪ್ ಮೋಟರ್ ಅಲ್ಲಿ 95% ಎಫಿಷಿಯನ್ಸಿ ನಾವು ರನ್ ಮಾಡಬಹುದು. ಇನ್ ಪಿಸ್ಟನ್ ಅಂಡ್ ಬ್ಯಾರಲ್ ಅಸೆಂಬ್ಲಿ, when ಆಯಿಲ್ ವಿತ್ ಪ್ರೆಷರ್ ಇಸ್ ಅಲೋಡ್, ಇಟ್ ಪುಷಸ್ ದ ಪಿಸ್ಟನ್. ಪಿಸ್ಟನ್ ಮತ್ತೆ ಬ್ಯಾರಲ್ ಅಸೆಂಬ್ಲಿ ಏನ್ ಮಾಡಿರ್ತಾರೆ, ಯಾವಾಗ ಅದನ್ನ ಆ ರೀತಿ ಅಸೆಂಬಲ್ ಮಾಡಿರ್ತಾರೋ, ಆಯಿಲ್ ಪ್ರೆಷರ್ ಆಗಿ ನಾವು ಅಲೋ ಮಾಡಿದ್ರೆ ಒಳಗಡೆಗೆ, ಅಲ್ಲಿ ಪಿಸ್ಟನ್ ಅನ್ನು ಏನ್ ಮಾಡುತ್ತೆ, ಅದು ಪುಷ್ ಔಟ್ ಮಾಡುತ್ತೆ. ಸೊ ಆಕ್ಸಿಯಲ್ ಪಿಸ್ಟನ್ ಮೋಟಾರ್ಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು. ದಿಸ್ ಇಸ್ ಆಕ್ಸಿಯಲ್ ಪಿಸ್ಟನ್ ಮೋಟಾರ್ಸ್. ದ ಡಿಸ್ಪ್ಲೇಸ್ಮೆಂಟ್ ಕೆಪಾಸಿಟಿ ಆಫ್ ದಿಸ್ ಮೋಟಾರ್ ಇಸ್ 1 ಲೀಟರ್ ಪರ್ ರೆವಲ್ಯೂಷನ್ಸ್. ಸೊ ಆಯಿಲ್ ಅಂಡರ್ ಪ್ರೆಷರ್, ದಿಸ್ ಇಸ್ ಇನ್ಲೆಟ್ ಪೋರ್ಟ್, ದಿಸ್ ಇಸ್ ಔಟ್ಲೆಟ್ ಪೋರ್ಟ್. ಇಲ್ಲಿ ಲೈನ್ಗೆ ಏನಿದೆ ಪಿಸ್ಟನ್ಸ್ ಅನ್ನ ಕೊಟ್ಟಿದ್ದಾನೆ ಪ್ಯಾರಲಲ್ ಆಗಿ. ಎಕ್ಸರ್ಟ್ಸ್ ಎ ಫೋರ್ಸ್ ಆನ್ ಪಿಸ್ಟನ್, ಫೋರ್ಸಿಂಗ್ ದಮ್ ಔಟ್ ಆಫ್ ದ ಸಿಲಿಂಡರ್ ಬ್ಲಾಕ್. ಇದು ಡ್ರೈವ್ ಶಾಫ್ಟ್, ಇದು ಸೋ ರಿಟೈನರ್ ಪ್ಲೇಟ್ಸ್. ಇದು ಇಲ್ಲಿ ಪಿಸ್ಟನ್ ಥ್ರಸ್ಟ್ ಇದೆ, ಆಂಗಲ್, ಮತ್ತೆ ಇಲ್ಲೊಂದು ಸ್ವಾಸ್ ಪ್ಲೇಟ್ ಅಂತ ಕೊಟ್ಟಿರ್ತಾನೆ, ಇದೆಲ್ಲ ತೋರಿಸಿದೆ ನಿಮ್ಗೆ ಹಿಂದೆ ಪಂಪ್ ನಲ್ಲಿ. ಪಿಸ್ಟನ್ ಸಬ್ ಅಸೆಂಬ್ಲಿ, ಪಿಸ್ಟನ್ ಸ್ಲೋ ಪ್ಲೇಟ್, ಸಿಲಿಂಡರ್ ಬ್ಲಾಕ್ rotate together to drive shaft is splint to the cylinder black. As the piston passes the inlet, it belongs to the return stroke. Because of the splash plate angle, exhaust the fluid is pushed into the outlet port. ಇಲ್ಲಿಂದ ಹೋಗುತ್ತೆ ಮತ್ತೆ ಇಲ್ಲಿ ರೊಟೇಟ್ ಆಗಿ ಇಲ್ಲಿ ಬರ್ತಿರೋದು. ಒಂದು ಅನಿಮೇಷನ್ಸ್ ಕೂಡ ನಿಮಗೆ ತೋರಿಸ್ತೀನಿ. ದಿಸ್ ಇಸ್ ದ ಆಕ್ಸಿಯಲ್ ಪಿಸ್ಟನ್ ಮೋಟಾರ್ಸ್. ಆಕ್ಸಿಯಲ್ ಪಿಸ್ಟನ್ ಮೋಟಾರ್ಸ್, ಈ ಮೋಟಾರ್ಸ್ ನೋಡಿ ಇಲ್ಲಿ ಈಗ ರೊಟೇಟ್ ಆಗಲಿಕ್ಕೆ ಪ್ರಾರಂಭ ಆಯ್ತು. ಇಲ್ಲಿರ್ತಕ್ಕಂಥದ್ದೆಲ್ಲ ಪಿಸ್ಟನ್ಸ್. ಈ ರೆಡ್ ಕಲರ್ ಜೋನ್ಸ್ ಏನಿದೆ ಅದು ಹೈ ಪ್ರೆಷರ್ ಜೋನ್ಸ್. ಬ್ಲೂ ಕಲರ್ ಇಂಡಿಕೇಟ್ಸ್ ಏನ್ ಮಾಡ್ತಾ ಇದೆ, ಲೋ ಪ್ರೆಷರ್ ಜೋನ್ಸ್. ಬ್ಲೂ ಕಲರ್ ಇಂಡಿಕೇಟ್ಸ್ ಲೋ ಪ್ರೆಷರ್ ಜೋನ್ಸ್, ರೆಡ್ ಕಲರ್ ಇಂಡಿಕೇಟ್ಸ್ ಹೈ ಪ್ರೆಷರ್ ಜೋನ್ಸ್. ಸೊ ಒನ್ ಇನ್ಲೆಟ್ ಮತ್ತೆ ಒಂದು ಔಟ್ಲೆಟ್. ಸೊ ರೆಡ್ ಏನಾಗ್ತಾ ಇದೆ ಇನ್ಲೆಟ್, ಸೊ ಬ್ಲೂ ಕಲರ್ ದಿಸ್ ಇಸ್ ಔಟ್ಲೆಟ್.
This is how the axial piston motor can be worked like this. Another one, radial pistons motors. This is radial piston motors. ಇದು ರೇಡಿಯಲ್ ಡಯಾಗ್ರಾಮ್ ಈ ಕಡೆ ನಿಮಗೆ ತಿರುಗ್ತಾ ಇದೆ ನೋಡಿ ಈ ಚಿತ್ರದಲ್ಲಿ. ಸೊ ಇಟ್ ಇಸ್ ಜನರಲಿ ಅನಿಮೇಷನ್ಸ್ ಆಫ್ ರೇಡಿಯಲ್ ಪಿಸ್ಟನ್ ಮೋಟಾರ್ಸ್. ಇದ್ರದ್ದು ಕೆಪಾಸಿಟಿ ಜಾಸ್ತಿ, ಎಫಿಷಿಯನ್ಸಿ ಕೂಡ 95% ಇರುತ್ತೆ ಯಾವುದು ರೇಡಿಯಲ್ ಪಿಸ್ಟನ್ಸ್ ಮೋಟಾರ್ಸ್. How to control hydro motors? Control of hydro motors. Hydro motors to perform effectively has to be controlled for its speed, torque and direction. ಹೈಡ್ರೋ ಮೋಟರ್ ನ ಕಂಟ್ರೋಲ್ ಮಾಡೋದು ಮೂರು ಟೈಪ್ ನಲ್ಲಿ, ಒಂದು ಸ್ಪೀಡ್, ಒಂದು ಟಾರ್ಕ್, ಒಂದು ಡೈರೆಕ್ಷನ್ಸ್. Now let us come to the speed control of how to control the speed of hydrometer. This is controlling the RPM. RPM ಅಂದ್ರೆ ಸ್ಪೀಡ್ ಅಂದ್ರೆ RPM, revolutions per minute ಅಂತ ಕರಿತೀವಿ. RPM of the hydromotor. This is usually done by controlling the quantity of incoming fluid. This is also called as the displacement of hydrometer ಅಂತ ಕರಿತೀವಿ. ಇಲ್ಲಿ ಸ್ಪೀಡ್ ಕಂಟ್ರೋಲ್ is also called displacement of hydromotor. ಇಲ್ಲಿ ಕಂಟ್ರೋಲಿಂಗ್ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡೋದ್ರೆ RPM ಆಫ್ ದಿ ಹೈಡ್ರೋಮೋಟರ್ ನ ಕಂಟ್ರೋಲ್ ಮಾಡಬಹುದು. ಅದನ್ನ ಯಾವ ರೀತಿ ನಾವು ಮಾಡ್ತೀವಿ ಅಂದ್ರೆ ಕ್ವಾಂಟಿಟಿ ಆಫ್ ಇನ್ಕಮಿಂಗ್ ಫ್ಲೂಯಿಡ್, ಒಳಗಡೆ ಎಷ್ಟು ಕ್ವಾಂಟಿಟಿ ಹೋಗುತ್ತೆ, ಪ್ರೆಷರ್ ಇಂದ ಎಷ್ಟು ಆಯಿಲ್ ಒಳಗಡೆ ಫ್ಲೋ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಈ ಸ್ಪೀಡ್ ಅನ್ನ ನಾವು ಕಂಟ್ರೋಲ್ ಅನ್ನ ಮಾಡಬಹುದು. ಸ್ಪೀಡ್ ಆಫ್ ಹೈಡ್ರೋಮೋಟರ್ ಡಿಪೆಂಡ್ಸ್ ಆನ್ ದಿ ಕ್ವಾಂಟಿಟಿ ಆಫ್ ಪಾಸಿಂಗ್ ಆಯಿಲ್ ಥ್ರೂ ದಿ ಮೋಟರ್. ನಾನಾಗಲೇ ಹೇಳಿದೆ ಮೇಲೆ ಯೂಶುವಲಿ ಡನ್ ಬೈ ಕಂಟ್ರೋಲಿಂಗ್ ದಿ ಕ್ವಾಂಟಿಟಿ ಆಫ್ ಇನ್ಕಮಿಂಗ್ ಫ್ಲೂಯಿಡ್ ಅಂತ ಹೇಳಿದೆ. ಸೊ ಸ್ಪೀಡ್ ಅನ್ನ ಹೆಂಗ್ ಕಂಟ್ರೋಲ್ ಮಾಡಬಹುದು ಹೈಡ್ರೋಮೋಟರ್, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅದು ಎಷ್ಟು ಕ್ವಾಂಟಿಟಿ ಆಯಿಲ್ ಪಾಸ್ ಆಗ್ತಾ ಇದೆ ಮೋಟಾರ್ ಒಳಗಡೆ ಅನ್ನೋದ್ರ ಮೇಲೆ ಕಂಟ್ರೋಲ್ ಆಗುತ್ತೆ. ಇನ್ನು ಟಾರ್ಕ್ ಅನ್ನ ಮೂರಲ್ಲಿ, ಒಂದು ಸ್ಪೀಡ್, ಒಂದು ಟಾರ್ಕ್, ಒಂದು ಡೈರೆಕ್ಷನ್ಸ್. ಟಾರ್ಕ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು? ಟಾರ್ಕ್ obtained in hydromotor is the function of the fluid pressure. ಟಾರ್ಕ್ ಅಂದ್ರೆ ಇಲ್ಲಿ ಫ್ಲೂಯಿಡ್ ಪ್ರೆಷರ್ ಎಷ್ಟಿದೆ, ಆಯಿಲ್ ಪ್ರೆಷರ್ ಎಷ್ಟಿದೆ ಅನ್ನೋದ್ರ ಮೇಲೆ ಟಾರ್ಕ್ ಡಿಪೆಂಡ್ ಆಗುತ್ತೆ. Thus by controlling the fluid pressure of the hydromotor, the torque is also controlled. ಫ್ಲೂಯಿಡ್ ಪ್ರೆಷರ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅದರ ಆಧಾರದ ಮೇಲೆ ಟಾರ್ಕ್ ಅನ್ನ ನಾವೇನ್ ಮಾಡಬಹುದು, ಕಂಟ್ರೋಲ್ ಮಾಡಬಹುದು. ಅಂದ್ರೆ ಹೈಡ್ರೋ ಮೋಟಾರ್ ನಲ್ಲಿ ಪಡೆದ ಟಾರ್ಕ್ ಅಲ್ಲಿರ್ತಕ್ಕಂಥ ಫ್ಲೂಯಿಡ್ ಅನ್ನ ಒತ್ತಡದ ಒಂದು ಕಾರ್ಯ. ಹೀಗಾಗಿ ಹೈಡ್ರೋ ಮೋಟಾರ್ಸ್ ನ ದ್ರವದ ಒತ್ತಡವನ್ನು ನಿಯಂತ್ರಿಸುವ ಮೂಲಕ ಟಾರ್ಕ್ ಅನ್ನು ಸಹ ನಿಯಂತ್ರಿಸಬಹುದು. ನೀವು ಫ್ಲೂಯಿಡ್ ಪ್ರೆಷರ್ ಅನ್ನ ನಿಯಂತ್ರಿಸಿದ್ರೆ ಟಾರ್ಕ್ ಅನ್ನು ಕೂಡ ನೀವೇನ್ ಮಾಡಬಹುದು, ಕಂಟ್ರೋಲ್ ಮಾಡಬಹುದು. ನಾವು ಲೆಟ್ ಅಸ್ ಕಮ್ ಟು ದಿ ಥರ್ಡ್ ಒನ್, ಹೈಡ್ರೋಮೋಟರ್ ಕಂಟ್ರೋಲ್, ಡೈರೆಕ್ಷನ್ ಕಂಟ್ರೋಲ್ ಆಫ್ ಹೈಡ್ರೋಮೋಟರ್. ದಿಸ್ ಇಸ್ ಡನ್ ಬೈ ಯೂಸಿಂಗ್ ದ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಇನ್ ದ ಸರ್ಕ್ಯೂಟ್. ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್, DCV ಅನ್ನ ಕೊಟ್ಟಿರ್ತಾನೆ ಸರ್ಕ್ಯೂಟ್ ನಲ್ಲಿ, ಅದ್ರ ಮೂಲಕ ನಾವು ಡೈರೆಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡಬಹುದು. ದಿಸ್ ಇಸ್ ವೆರಿ ಮಚ್ ರಿಸೆಂಬಲ್ ದ ಮೆಥಡ್ ಆಫ್ ಕಂಟ್ರೋಲಿಂಗ್ ದ ಡೈರೆಕ್ಷನ್ಸ್ ಆಫ್ ಮೂವ್ಮೆಂಟ್ ಆಫ್ ಎ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಸಾಮಾನ್ಯವಾಗಿ ಡಬಲ್ ಆಕ್ಟಿಂಗ್ ಸಿಲಿಂಡರ್ ನಲ್ಲಿ ಈ DCV ಅನ್ನ ನಾವು ಉಪಯೋಗಿಸಿಕೊಂಡು ಡೈರೆಕ್ಷನ್ಸ್ ಅನ್ನ ನಾವು ಕಂಟ್ರೋಲ್ ಮಾಡ್ತೀವಿ. ಡೈರೆಕ್ಷನ್ಸ್ ಆಫ್ ರೊಟೇಷನ್ಸ್ ಆಫ್ ದ ಹೈಡ್ರೋಮೋಟರ್ ಡಿಪೆಂಡ್ಸ್ ಆನ್ ಫ್ಲೋ ಪಾತ್ ಆಫ್ ದಿ ಆಯಿಲ್. ಡೈರೆಕ್ಷನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನಾವು DCV ಅನ್ನ ಉಪಯೋಗಿಸ್ಕೊಂಡ್ರು ಫ್ಲೋ ಪಾತ್, ಆಯಿಲ್ ಯಾವ ರೀತಿ ಯಾವ ಪಾತ್ ನಲ್ಲಿ ಫ್ಲೋ ಆಗ್ತಾ ಇದೆ, ಯಾವ ಡೈರೆಕ್ಷನ್ ನಲ್ಲಿ ಆ ಯಾವ ಪೋರ್ಟ್ ಅಲ್ಲಿ ಎಂಟರ್ ಆಗುತ್ತೆ, ಯಾವ ಪೋರ್ಟ್ ನಲ್ಲಿ ಎಕ್ಸಿಟ್ ಆಗುತ್ತೆ. ದಟ್ ಮೀನ್ಸ್ ಇಟ್ ಡಿಪೆಂಡ್ಸ್ ಆನ್ ದ ಫ್ಲೋ ಪಾತ್ ಆಫ್ ದಿ ಆಯಿಲ್. ನಾವು specifications of hydromotor. How to specify the hydromotor? Hydromotor is usually designed and specified by the following parameters. That is maximum torque, maximum speed, that means RPM required, maximum operating pressures and efficiency. ಇದು ನಾಲ್ಕು ಅಂಶಗಳು ಹೈಡ್ರೋಮೋಟರ್ಸ್ ಅನ್ನ ಸ್ಪೆಸಿಫೈ ಮಾಡಲಿಕ್ಕೆ ನಾವು ಬಳಸ್ತೀವಿ. Hydromotors are specified the following four factors according to the maximum torque required, according to the maximum RPM required at outlet, according to the maximum operating pressure, according to the efficiency. ಈಗೆಲ್ಲ ಮಾತಾಡಿರ್ತಕ್ಕಂಥದ್ದು ಟಾರ್ಕ್, ಸ್ಪೀಡ್, ಆಪರೇಟಿಂಗ್ ಪ್ರೆಷರ್, ಎಫಿಷಿಯನ್ಸಿ, ಇದ್ರ ಮೇಲೆ ನಾವು ಮಾತಾಡಿದ್ವಿ. ಇದ್ರ ಮೇಲೆ ನಾವೇನ್ ಮಾಡ್ತೀವಿ, ಹೈಡ್ರೋಮೋಟರ್ ಅನ್ನ ಸ್ಪೆಸಿಫೈ ಮಾಡ್ತೀವಿ. ನಾವು ಎಫಿಷಿಯನ್ಸಿ ಆಫ್ ಹೈಡ್ರೋಮೋಟರ್ ನ ಯಾಕೆ ಕ್ಯಾಲ್ಕುಲೇಟ್ ಮಾಡೋದು? Most of the times the hydromotor does not functions as calculated. ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವೋ ಆ ರೀತಿಯಾದ ಫಂಕ್ಷನ್ ಕಾರ್ಯ ನಿರ್ವಹಿಸಲ್ಲ. This can be indicated by the various efficiency of hydromotors. ಬೇರೆ ಬೇರೆ ಎಫಿಷಿಯನ್ಸಿ ಆಧಾರದ ಮೇಲೆ ನಾವು ಈ ಹೈಡ್ರೋಮೋಟರ್ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡ್ತೀವಿ.
ಅದರಲ್ಲಿ ಮೂರು, ಒಂದು ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ, ಒಂದು ಮೆಕ್ಯಾನಿಕಲ್ ಎಫಿಷಿಯನ್ಸಿ, ಇನ್ನೊಂದು ಓವರ್ ಆಲ್ ಎಫಿಷಿಯನ್ಸಿ ಅಂತ ಹೇಳಿ. ಇವು ಮೂರ ಆಧಾರದ ಮೇಲೆ ಹೈಡ್ರೋ ಮೋಟಾರ್ದು ಎಫಿಷಿಯನ್ಸಿಯನ್ನ ನಾವೇನ್ ಮಾಡ್ಬೋದು, ಇಂಡಿಕೇಟ್ ಅನ್ನ ನಾವು ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿನ ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ? ಡ್ಯೂರಿಂಗ್ ದ ಆಪರೇಷನ್ ಸೇಮ್ ಅಮೌಂಟ್ ಆಯಿಲ್ ಸ್ಲಿಪ್ ಅವೇ ವಿತೌಟ್ ಪರ್ಫಾರ್ಮಿಂಗ್ ಎನಿ ವರ್ಕ್. ಇಲ್ಲಿ ಯಾವುದೇ ಕಾರ್ಯವನ್ನ ನಿರ್ವಹಿಸದೆ ಕೆಲಸ ಮಾಡುವಾಗ ಆಪರೇಷನ್ ಟೈಮ್ ನಲ್ಲಿ ಆಯಿಲ್ ಏನಾಗುತ್ತೆ, ಹಾಗೆ ಪಾಸ್ ಆಗೋಗುತ್ತೆ. ಎನಿ ವರ್ಕ್, ದಿಸ್ ಈಸ್ ವಾಲ್ಯೂಮೆಟ್ರಿಕ್ ಲಾಸ್. ಇದನ್ನ ಏನಂತ ಕರಿತೀವಿ ನಾವು? ವಾಲ್ಯೂಮೆಟ್ರಿಕ್ ಲಾಸ್ ಅಂತ ಕರಿತೀವಿ. ವಿಚ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ. ಇದು ಯಾವ್ದ್ರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ? ಈ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಮೇಲೆ ಪರಿಣಾಮವನ್ನ. ಹಾಗಾಗಿ ದಿಸ್ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದಿಸ್ ಫಾರ್ಮುಲಾ. ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಥಿಯರಿಟಿಕಲ್ ಫ್ಲೋ ರೇಟ್ divided by actual flow rate. Volumetric efficiency is equal to theoretical ಆಗಿ ಆಯಿಲ್ ಎಷ್ಟು ಫ್ಲೋ ಆಗ್ತಾ ಇದೆ, ಇಟ್ ಕ್ಯಾನ್ ಬಿ ಡಿವೈಡೆಡ್ ಬೈ ಆಕ್ಚುಯಲ್ ಆಗಿ ಫ್ಲೋ ಎಷ್ಟು ಆಗ್ತಾ ಇದೆ, ಫ್ಲೋ ರೇಟ್ ಏನು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಬರುತ್ತೆ. ಇನ್ನು ಎರಡನೇದು ಯಾಂತ್ರಿಕ, ಮೆಕ್ಯಾನಿಕಲ್ ಎಫಿಷಿಯನ್ಸಿ. ಡ್ಯೂರಿಂಗ್ ಆಪರೇಷನ್ ಪರ್ಟಿಕ್ಯುಲರ್ಲಿ ಅಟ್ ಲೋ RPM ಅಂಡ್ ಅಟ್ ಹೈ ಪ್ರೆಷರ್ ಕಂಡೀಷನ್ ದೇರ್ ಇಸ್ ಅ ಲಾಟ್ ಆಫ್ ಮೆಕ್ಯಾನಿಕಲ್ ಲಾಸಸ್. ನೋಡಿ, ಕಾರ್ಯನಿರ್ವಹಿಸುವಾಗ ಹೈಡ್ರಾಲಿಕ್ ಸಿಸ್ಟಮ್ ಡ್ಯೂರಿಂಗ್ ಆಪರೇಷನ್ಸ್ ಆಫ್ ದ ಮೋಟಾರ್, ಲೋ RPM ಅಂದ್ರೆ ಕಡಿಮೆ ಸ್ಪೀಡ್ ಮತ್ತೆ ಹೈ ಪ್ರೆಷರ್ ಕಂಡೀಷನ್ ಇರುವಾಗ ಅನೇಕ ಮೆಕ್ಯಾನಿಕಲ್ ಲಾಸಸ್ ಆಗುತ್ತೆ. ಆ ಮೆಕ್ಯಾನಿಕಲ್ ಲಾಸಸ್ ಅನ್ನ ಇಟ್ಕೊಂಡು ನಾವು ಯಾವ ರೀತಿ ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಸೊ ದಟ್ ಮೆಕ್ಯಾನಿಕಲ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಆಕ್ಚುಯಲ್ ಟಾರ್ಕ್. Torque is depends on the pressure of the oil divided by theoretical torques. Theoretical ಆಗಿ ಎಷ್ಟು ಟಾರ್ಕ್ ಇದೆ multiplied by 100. So this is called mechanical efficiency. Mechanical efficiency is equal to actual torque divided by theoretical torque into 100. ಇನ್ನು ಓವರ್ ಆಲ್ ಎಫಿಷಿಯನ್ಸಿಯನ್ನ ಯಾವ ರೀತಿ ನೋಡ್ತೀವಿ ಅಂದ್ರೆ, ಈಗ ಎರಡು ಎಫಿಷಿಯನ್ಸಿಯನ್ನ ನೋಡಿದ್ವಿ, ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ, ಮೆಕ್ಯಾನಿಕಲ್ ಎಫಿಷಿಯನ್ಸಿ. No, but overall efficiency can be calculated. This is used to calculate the power output of hydraulic motor. Power output of hydraulic motor ಅಂದ್ರೆ it can be expressed as the product of volumetric and mechanical efficiency. Overall efficiency ಅಂದ್ರೆ it is a product of volumetric and mechanical efficiency. That means NO ಅಂದ್ರೆ volumetric efficiency is equal to product ಏನೋ efficiency of volume and mechanical efficiency. Volumetric efficiency into mechanical efficiency divided by 100 ಮಾಡಿದ್ರೆ ಏನ್ ಬರುತ್ತೆ ನಮಗೆ? ಓವರ್ ಆಲ್ ಎಫಿಷಿಯನ್ಸಿ ಬರುತ್ತೆ. ಇಷ್ಟು ಮಕ್ಕಳೇ ಹೈಡ್ರೋ ಮೋಟಾರ್ಸ್ ಅಂದ್ರೇನು, ಹೈಡ್ರೋ ಮೋಟಾರ್ಸ್ ವಾಟ್ ಆರ್ ಆಲ್ ಟೈಪ್ಸ್ ಏನು, ಫಂಕ್ಷನ್ಸ್ ಹೇಗೆ, ಮತ್ತೆ ಸ್ಪೆಸಿಫೈ ಆಗಿ ಮಾಡ್ತೀವಿ, ಮತ್ತೆ ಎಫಿಷಿಯನ್ಸಿಯನ್ನು ಯಾವ ರೀತಿ, ಓವರ್ ಆಲ್ ಎಫಿಷಿಯನ್ಸಿಯನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ತರಗತಿಯಲ್ಲಿ ಬ್ರೀಫ್ ಆಗಿ ನೋಡಿದೀವಿ. ಇದಕ್ಕೆ ಹೆಚ್ಚಿನ ಮಾಹಿತಿ ನಿಮಗೆ ಸ್ಪಿಟ್ಟರ್ ಸೆಕೆಂಡ್ ಇಯರ್ ನಿಮಿ ವೀಕ್ ನಂಬರ್ 92 ನಲ್ಲಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕ್ವಶನ್ಸ್ ಗಳನ್ನ ನೀವು ಅಟೆಂಡ್ ಮಾಡಿ. ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ಕ್ಲಾರಿಫೈ ಅನ್ನ ಮಾಡ್ಕೊಳ್ಳಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಫೋನ್ ಮಾಡಿ ತಿಳ್ಕೊಳ್ಬಹುದು. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಎಲ್ಲರಿಗೂ ಶುಭವಾಗಲಿ.